ದೇಶದಲ್ಲಿ ಗೃಹೋಪಯೋಗಿ ಎಲ್ಪಿಜಿ ಸಿಲಿಂಡರ್ ಪೂರೈಕೆ ಸಾಮಾನ್ಯವಾಗಿದ್ದು ಯಾವುದೇ ವಿತರಣಾ ಏಜೆನ್ಸಿಯಲ್ಲಿ ಸಿಲಿಂಡರ್ ಕೊರತೆ ವರದಿಯಾಗಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿಂದು ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಗೃಹೋಪಯೋಗಿ ಎಲ್ಪಿಜಿ ಆನ್ಲೈನ್ ಬುಕಿಂಗ್ ಪ್ರಮಾಣ ಶೇಕಡ 99ಕ್ಕೆ ಏರಿಕೆಯಾಗಿದ್ದು ಒಟಿಪಿ ಆಧಾರದಲ್ಲಿ ಸಿಲಿಂಡರ್ ಪೂರೈಕೆ ಮಾಡಲಾಗುತ್ತಿದೆ ಎಂದರು. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಪೂರೈಕೆ ಶೇಕಡ 70ರಷ್ಟು ಮರುಸ್ಥಾಪನೆಯಾಗಿದ್ದು, ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆಯೂ ಸಿಲಿಂಡರ್ ಸರಬರಾಜು ಸುಸ್ಥಿರಗೊಳಿಸಲು ಅಗತ್ಯ ಕ್ರಮ ವಹಿಸಲಾಗಿದೆ. ಮಾರ್ಚ್ 14ರಿಂದೀಚೆಗೆ 1,22,900 ಟನ್ ವಾಣಿಜ್ಯ ಎಲ್ಪಿಜಿ ಮಾರಾಟವಾಗಿದೆ ಎಂದು ಹೇಳಿದರು. 5 ಕೆಜಿ ವಾಣಿಜ್ಯ ಸಿಲಿಂಡರ್ ಮಾರಾಟ ಸುಗಮಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದ್ದು, ಏಪ್ರಿಲ್ 3ರಿಂದೀಚೆಗೆ ದೇಶಾದ್ಯಂತ 3,450 ಜಾಗೃತಿ ಶಿಬಿರ ನಡೆಸಲಾಗಿದೆ. ಇವುಗಳಲ್ಲಿ 40,000ಕ್ಕೂ ಹೆಚ್ಚು ಸಿಲಿಂಡರ್ ಮಾರಾಟ ಮಾಡಲಾಗಿದ್ದು, ಮಾರ್ಚ್ 23ರಿಂದ ಒಟ್ಟು 13,30,000ಕ್ಕೂ ಹೆಚ್ಚು ಸಿಲಿಂಡರ್ ಸರಬರಾಜು ಮಾಡಲಾಗಿದೆ ಎಂದರು. 5 ಕೆಜಿ ವಾಣಿಜ್ಯ ಸಿಲಿಂಡರ್ ಖರೀದಿಗೆ ಯಾವುದೇ ವಿಳಾಸ ದೃಢೀಕರಣ ಚೀಟಿ ಅಗತ್ಯವಿಲ್ಲ. ಆದರೆ ವೈಯಕ್ತಿಕ ಗುರುತಿನ ಚೀಟಿ ಅವಶ್ಯ ಎಂದ ಅವರು, ಪಿಎನ್ಜಿ ಮತ್ತು ಸಿಎನ್ಜಿ ಇಂಧನಕ್ಕೆ ಹೆಚ್ಚಿನ ಉತ್ತೇಜನ ನೀಡಲಾಗಿದ್ದು, ಶೇಕಡ 100ರಷ್ಟು ಪೂರೈಕೆ ಖಾತ್ರಿಪಡಿಸಲಾಗಿದೆ ಎಂದು ವಿವರಿಸಿದರು. ರಸಗೊಬ್ಬರ ಘಟಕಗಳಿಗೆ ಶೇಕಡ 95ರಷ್ಟು ಪಿಎನ್ಜಿ ಪೂರೈಸಲಾಗುತ್ತಿದ್ದು, ಶಾಲಾ ಕಾಲೇಜು ಶೀತಲೀಕರಣ ಘಟಕ, ಆಹಾರ ಸಂಸ್ಕರಣಾ ಘಟಕಗಳಿಗೆ ಪೂರೈಕೆಯನ್ನು ಶೇಕಡ 100ರಷ್ಟು ಖಾತ್ರಿಪಡಿಸಲಾಗಿದೆ ಎಂದರು. ಮಾರ್ಚ್ನಿಂದೀಚೆಗೆ 4,32,000 ಪಿಎನ್ಜಿ ಸಂಪರ್ಕಗಳಿಗೆ ಇಂಧನ ಪೂರೈಸಲಾಗಿದ್ದು, ಸುಮಾರು 31,700 ಪಿಎನ್ಜಿ ಗ್ರಾಹಕರು ಎಲ್ಪಿಜಿ ಸಂಪರ್ಕ ವಾಪಸ್ ಮಾಡಿದ್ದಾರೆ. ಅಲ್ಲದೆ 4,75,000 ಹೊಸ ಪಿಎನ್ಜಿ ಗ್ರಾಹಕರು ನೋಂದಣಿಯಾಗಿದ್ದಾರೆ ಎಂದು ತಿಳಿಸಿದರು. ದೇಶದಲ್ಲಿ ಚಿಲ್ಲರೆ ವಲಯದ ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟ ಸಾಮಾನ್ಯ ಸ್ಥಿತಿಯಲ್ಲಿದ್ದು, ಯಾವುದೇ ಬಂಕ್ನಲ್ಲಿ ತೈಲ ಕೊರತೆ ವರದಿಯಾಗಿಲ್ಲ ಎಂದು ಹೇಳಿದರು. एड्रेस प्रूफ की जरूरत नहीं है और इसमें स्टेट गवर्नमेंट्स स्मूथ सप्लाई को इंश्योर कर रही हैं. और ये भी बताना चाहूंगी कि हमारी ऑयल मार्केटिंग कंपनीज ने अभी तक लगभग 3 अप्रैल से लगभग 3,450 अवेयरनेस कैंप किए हैं, जिसमें 40,000 से ज्यादा सिलेंडर सेल हुए हैं. और 23 मार्च से अब तक लगभग 13,30,000 5 किलो के सिलेंडर्स की सेल हुई है. नेचुरल गैस में भी डोमेस्टिक पीएनजी कंज्यूमर्स और सीएनजी व्हीकल्स को प्रोटेक्ट करते हुए 100% सप्लाई इंश्योर की गई है. फर्टिलाइजर्स को लगभग 95% ऑफ देयर डिमांड. ಬೃಹತ್ ಕೈಗಾರಿಕಾ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಇಂಧನ ಭದ್ರತೆ ಹಾಗೂ ಆತ್ಮನಿರ್ಭರ ಭಾರತ್ ಪರಿಕಲ್ಪನೆ ಅಂಗವಾಗಿ ಎಲೆಕ್ಟ್ರಿಕ್ ವಾಹನಗಳ ದೇಶೀಯ ಉತ್ಪಾದನೆ ಮತ್ತು ಬಳಕೆಗೆ ಹೆಚ್ಚಿನ ಉತ್ತೇಜನ ನೀಡಲಾಗುತ್ತಿದೆ ಎಂದರು. ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನಗಳ ಸಹಾಯಧನ ಇದೇ ಮಾರ್ಚ್ಗೆ ಅಂತ್ಯವಾಗಿದ್ದು, ಇದನ್ನು 2028ರ ಮಾರ್ಚ್ವರೆಗೆ 2 ವರ್ಷ ವಿಸ್ತರಿಸಲಾಗಿದೆ. ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಸಬ್ಸಿಡಿಯನ್ನು ಈ ವರ್ಷದ ಜುಲೈ 31ರವರೆಗೆ ವಿಸ್ತರಿಸಲಾಗಿದೆ ಎಂದು ಹೇಳಿದರು. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆಯಲ್ಲಿ ಎಲೆಕ್ಟ್ರಿಕ್ ಬಸ್ ಮತ್ತು ಟ್ರಕ್ಗಳ ಪಿಎಂಪಿ ಮಾರ್ಗಸೂಚಿಯನ್ನು ಇದೇ ಸೆಪ್ಟೆಂಬರ್ವರೆಗೆ 6 ತಿಂಗಳ ಕಾಲ ಸಡಿಲಿಕೆ ಮಾಡಲಾಗಿದೆ ಎಂದು ತಿಳಿಸಿದರು. The rare earth permanent magnet manufacturing scheme was notified by the ministry. This targets establishment of 6,000 MTPA of domestic integrated manufacturing capacity. Recently, on 7th April, a pre-bid conference was held. The tenders have been floated. RFP has been floated on the CPP portal, and more than 25 prospective bidders attended the meeting. For supply chain issues, the ministry is in constant touch with the automobile industry and are making appropriate efforts to address the same. ಬಂದರು, ಹಡಗು, ಜಲಸಾರಿಗೆ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮುಕೇಶ್ ಮಂಗಲ್, ಪರ್ಷಿಯನ್ ಕೊಲ್ಲಿಯಲ್ಲಿರುವ ಭಾರತೀಯ ನಾವಿಕರು ಸುರಕ್ಷಿತವಾಗಿದ್ದಾರೆ. ಕಳೆದ 24 ಗಂಟೆ ಅವಧಿಯಲ್ಲಿ ಭಾರತೀಯ ಧ್ವಜ ಹೊತ್ತ ಹಡಗುಗಳ ಸಂಚಾರಕ್ಕೆ ಯಾವುದೇ ತೊಂದರೆಯಾಗಿಲ್ಲ. 20,400 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತ ಜಗವಿಕ್ರಮ್ ಹಡಗು ಗುಜರಾತ್ನ ಕಾಂಡ್ಲಾ ಬಂದರಿಗೆ ನಾಳೆ ಆಗಮಿಸಲಿದ್ದು, ಹಡಗಿನಲ್ಲಿ 24 ನಾವಿಕರಿದ್ದಾರೆ ಎಂದು ತಿಳಿಸಿದ್ದಾರೆ. सेफ रिपेट्रिएशन फैसिलिटेट की है. इनमें 93 सीफेरर को पिछले 24 घंटे में गल्फ के विभिन्न लोकेशन से वापस लाया है. भारत के सभी पोर्ट्स पर ऑपरेशन नॉर्मल है और किसी प्रकार के कंजेशन की रिपोर्ट प्राप्त नहीं हुई है.